ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನ ಬರದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ದೇವರಿಗೆ ಕೊಡಬೇಕಾಗಿದ್ದ ಸ್ಥಳದಲ್ಲಿ ನಾವು ಮನುಷ್ಯರನ್ನ ನಿಲ್ಲಿಸ್ಬಿಟ್ಟಿದ್ದೇವೆ. ದೇವರಿಗೆ ನಿಲ್ಲಿಸಬೇಕಾಗಿದ್ದಂಥ ಸ್ಥಳದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಲ್ಲಿಸಿಬಿಟ್ಟಿದ್ದೇವೆ. ದೇವರಿಗೆ ಕೊಡಬೇಕಾದಂಥ ಸ್ಥಳವನ್ನು ನಾವು ಬರೀ ಆಶೀರ್ವಾದಕ್ಕೆ ಕೊಟ್ಟಿದ್ದೇವೆ, ನಾವು ಬರೀ ಗ್ರೇಸ್ಗೆ ಕೊಟ್ಟಿದ್ದೇವೆ. ಹಾಲೆಲೂಯ್ಯ. ದೇವರನ್ನ ಬಿಟ್ಟು ಬೇರೆಲ್ಲವನ್ನ ಹುಡುಕ್ತಾ ಇದ್ದಾರೆ ಕ್ರಿಸ್ತನ ಮಕ್ಕಳು. ಧಾರ್ಮಿಕವಾಗಿ ಆಚರಿಸ್ತಾ ಇದ್ದಾರೆ ಭಾನುವಾರದ ಆರಾಧನೆಯನ್ನ. ಅವ್ರಿಗೆ ಗೊತ್ತಿಲ್ಲ ಭಾನುವಾರದ ದಿನ ಎಂಥ ಪುನರುತ್ಥಾನ ಶಕ್ತಿ ಯೇಸು ಕ್ರಿಸ್ತನನ್ನ ಎಬ್ಬಿಸಿತು ಎಂಬುದಾಗಿ. ಹಾಲೆಲೂಯ್ಯ. ಎಂಥ ಪುನರುತ್ಥಾನದ ಶಕ್ತಿ ಆರಾಧನೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ ಅಂತ ಮರೆತು ಬಿಟ್ಟಿದ್ದಾರೆ ಜನ. ಆದರೂ ಕೂಡ ದೇವರು ಹೇಳ್ತಾ ಇದ್ದಾರೆ, ನೀವು ಒಂದು ವೇಳೆ ನನ್ನನ್ನು ಮರೆತು ದಾಸತ್ವಕ್ಕೆ ಹೋಗಿರಬಹುದು. ನಾನು ಇವತ್ತಿನಿಂದ ಕರ್ನಾಟಕ ರಾಜ್ಯದಲ್ಲಿರುವಂಥ ಮಂತ್ರಿಗಳನ್ನ, ಅಧಿಕಾರಿಗಳನ್ನ ಅಭಿಷೇಕಿಸಿ ತಿರುಗಿ ಕರ್ನಾಟಕ ರಾಜ್ಯದಲ್ಲಿ ಶುಭವಾರ್ತೆ ಸಾರುವ ಹಾಗೆ, ತಿರುಗಿ ಆಲಯಗಳು ಕಟ್ಟಲ್ಪಡುವ ಹಾಗೆ, ತಿರುಗಿ ಉಜ್ಜೀವನ ಕೂಟಗಳು ನಡೆಯುವ ಹಾಗೆ, ಬೀದಿ ಬೀದಿಗಳಲ್ಲಿ, ಹಳ್ಳಿ ಹಳ್ಳಿಗಳಲ್ಲಿ, ರಾಜ್ಯ ರಾಜ್ಯಗಳಲ್ಲಿ, ಜಿಲ್ಲೆ ಜಿಲ್ಲೆಗಳಲ್ಲಿ ಒಂದೊಂದು ಕಟ್ಟೆಗಳ ಮೇಲೆ ದೇವರ ನಾಮವನ್ನು ಸಾರುವುದಕ್ಕೆ ನಾನು ಅಧಿಕಾರಿಗಳನ್ನ ಮನಸ್ಸನ್ನ ಮಾರ್ಪಡಿಸಿ ಮತ್ತೆ ನನ್ನ ರಾಜ್ಯವನ್ನು ಸ್ಥಾಪಿಸುವಂತವನಾಗಿದ್ದೇನೆ. ಮತ್ತೆ ನನ್ನ ರಾಜ್ಯವನ್ನು ಸ್ಥಾಪಿಸುವಂತವನಾಗಿದ್ದಾನೆ.